ನಮಸ್ತೆ ಎಲ್ಲರಿಗೂ ನಿರ್ಮಲಾ ಲೋಕೇಶ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ದಿಢೀರಾಗಿ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲೇ ನಾವು ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸಿಗೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ಯಾವ ರೀತಿ ಇದನ್ನು ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಇದಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ಪೂನಿಂದ ಈ ಥರ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಉಪ್ಪು ಸಕ್ಕರೆ ಎಲ್ಲ ಮೊಸರು ಜೊತೆ ಮತ್ತು ರವೆ ಜೊತೆ ಮಿಶ್ರಣ ಆಗಬೇಕು. ನೋಡಿ, ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ನಾನಿವತ್ತು ಇದಕ್ಕೆ ಸೋಡಾ ಆಗಲಿ ಏನೋ ಆಗಲಿ ಸೇರಿಸ್ಕೊಂಡಿಲ್ಲ. ನೋಡಿ, ಈ ಅದಕ್ಕೆ ಇರಬೇಕಾಗುತ್ತೆ. ಇದು ಪಕ್ಕಕ್ಕೆ ಇಡ್ತೀನಿ. ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡು ಈ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾನು ಹಚ್ಕೊಳ್ತಾ ಇದ್ದೀನಿ ಈ ಥರ. ಇವಾಗ ನಾವು ಬ್ಯಾಟರ್ನ ಇದರಲ್ಲೇ ಹಾಕ್ಕೋಬೇಕು. ನೋಡಿ, ಈ ಥರ ಟ್ಯಾಪ್ ಮಾಡಿ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ದಿಢೀರನಂಗಾಗುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೇಲೆ ನಾನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಅಚ್ಕಾರದ ಪುಡಿನ. ಈಗ ಇದನ್ನು ಒಂದು ಬಾಣಲಿಯಲ್ಲಿ ನೀರಿಟ್ಟು ಅದರಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ, ಈಗ 10 ನಿಮಿಷ ಆಯಿತು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ತಕ್ಕೊಳ್ತಾ ಇದ್ದೀನಿ. ಇದಾರಿದೆ. ಈಗ 10 ನಿಮಿಷ ಹೊರಗೆ ಬಿಟ್ಟಿದ್ದೆ. ಈಗ ಚಾಕು ಸಹಾಯದಿಂದ ಸುತ್ತನೂ ಓಪನ್ ಮಾಡಿಕೊಂಡು ತಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಇದು. ಇವಾಗ ನಾನು ಅದರಲ್ಲೇ ಇನ್ನೊಂದು ಸ್ವಲ್ಪ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲವೂ ಹಾಗೇ ಇದ್ದಾವೆ. ಇದನ್ನು ನಾವು ಹಿಂಗೇನೂ ಸಹ ನಾವು ತಿನ್ಕೋಬೋದು. ಬೇಡಪ್ಪ ನಮಗೆ ಇನ್ನೂ ಸ್ವಲ್ಪ ರುಚಿ ಬೇಕು ಅಂದರೆ ಒಂದು ತವಕ್ಕೆ ನಾನು 2 ಸ್ಪೂನ್ ಎಣ್ಣೆ ಹಾಕಿ ಈಗ ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ 2 ಕಡೆನೂ ನಾನು ಚೆನ್ನಾಗಿ 1 ನಿಮಿಷ ಆದಮೇಲೆ ಈಗ ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲವನ್ನೂ ಉಲ್ಟಾ ಮಾಡ್ಕೊಂಡು ಮತ್ತೆ ಈ ಕಡೆ 1 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಾಯ್ತು. ಈಗ ನಾನು ತೆಗಿತೀನಿ. ಈಗ ನೋಡಿ, ಒಳ್ಳೆ ಕೇಕ್ ಥರ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ನಾವು ಚಟ್ನಿ ಜೊತೆಗಾದರೂ ತಿನ್ಬೋದು, ಇಲ್ಲ ಸಾಂಬಾರು ಜೊತೆಗಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.